ಇವಾಗ ಮನೆಗೆ ಹೊರಟಿದ್ದೀವಿ. ಅಣ್ಣ ಪಾರ್ಸೆಲ್ ಜೋರಾ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂದರೆ ಇವತ್ತು ನಾನು ಒಂದು ಫಂಕ್ಷನ್ಗೋಸ್ಕರ ಬೆಂಗಳೂರಿಂದ ಬಂದೆ ಅಲ್ವಾ, ಸೊ ಅದಕ್ಕೆ ಹೊರಡೋಣ ಅಂತ ಹೇಳಿ ಬೇಗ ಎದ್ದಿದ್ದೀನಿ. ತುಂಬ ಬೇಗ ಏನಲ್ಲ, 7 ಆದ್ರೂ ನೋಡಿ ಎಷ್ಟು ಮಂಜಿದೆ ಅಲ್ಲ. ಅಂದರೆ ಚಳಿಗಾಲದಲ್ಲಿ ಮಂಜು ಬರುತ್ತಲ್ಲ ಆ ಥರ ಇತ್ತು. ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ನಿಮಗೂ ತೋರಿಸೋಣ ಅಂತೇಳಿ. ಸೊ ನಾನು ಎದ್ದು ಬೇಗ ಬೇಗ ತಿಂಡಿ ಮಾಡೋಣ ಅಂತ ಹೋದೆ. ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬೇಗ ಆಗುತ್ತೆ, ಜನ ಜಾಸ್ತಿ ಇದ್ದಾಗ ಒಳ್ಳೆ ತಿಂಡಿ ಅದೇನೆ. ಸೊ ಹಾಗಾಗಿ ಚಿತ್ರಾನ್ನ ಬೇಗ ಮಾಡಿಬಿಟ್ಟೆ. ಇವತ್ತು ಒಂದು ಫಂಕ್ಷನ್ ಇದೆ, ಸೊ ಆ ಫಂಕ್ಷನ್ಗೋಸ್ಕರನೇ ನಾನು ಬೆಂಗಳೂರಿಂದ ಬಂದಿರೋದು. ಆ್ಯಕ್ಚುಲಿ ನನಗೆ ಕನ್ಫ್ಯೂಸ್ ಆಗ್ತಿದ್ದೇನೆಂದರೆ ಡ್ರೆಸ್ ಹಾಕ್ಕೊಳ್ಳ ಅಥವಾ ಸ್ಯಾರಿ ಹಾಕ್ಕೊಳ್ಳ ಅಂತೇಳಿ. ಡ್ರೆಸ್ಸು ಹೊಸದು ಒಂದಿದೆ, ಸೊ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲರೂ ಸ್ಯಾರಿ ಉಡ್ತಿದ್ದಾರೆ ಅಂಥೇಳಿ ಇವಾಗ ಸ್ಯಾರಿ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಗೈಸ್, ಲಾಸ್ಟಲ್ಲಿ ಏನು ನನ್ನ ಮೈಂಡ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಈ ಬ್ಲೌಸು ನಾನು ಹೊಲಿಸಿ ಒಂದು 5 ವರ್ಷ ಆಗಿದೆ ಅನ್ಸುತ್ತೆ. ನಾನು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಷಿನ್ ವರ್ಕ್ ಇದ್ದು, ಹ್ಯಾಂಡ್ ವರ್ಕ್ ಅಲ್ಲ. ಸೊ ಮಷಿನ್ ವರ್ಕ್ನೇ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇನ್ನು ಇದು ಬರ್ತಾ ಇದೆ, ಅಂದರೆ ಚೆನ್ನಾಗಿದೆ, ಕ್ವಾಲಿಟಿ ಏನು ಹಾಳಾಗಿಲ್ಲ. ಸೊ ಈ ಸ್ಯಾರಿ ಮತ್ತು ಈ ಬ್ಲೌಸ್ನ ಹಾಕೊಳ್ಳೋಣ ಅಂತ ಫೈನಲಿ ಡಿಸೈಡ್ ಮಾಡಿದೆ. ಗೈಸ್ ನಂದು ರೆಡಿ ಆಗಾಯಿತು. ನಾನು ಆ್ಯಕ್ಚುಲಿ ಹಳೆ ಸೀರೆನೇ ಉಟ್ಕೊಂಡೆ, ಒಂದು ಸಾರಿ ಉಟ್ಟಿದ್ದನ್ನೇ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನನ್ನ ತಮ್ಮ ರೆಡಿ ಆಗ್ತಾ ಇದ್ದಾನೆ, ಸೊ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ರೆಡಿ ಆಗಿದ ತಕ್ಷಣ ಹೋಗೋದಷ್ಟೇ. ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ ಬ್ಯಾಕಪ್ಗೆ, ಸೊ ಹೋಗೋದಷ್ಟೇ, ಇನ್ನೇನಿಲ್ಲ. ಈ ಲಿಪ್ಸ್ಟಿಕ್ ನನ್ನ ತಂಗಿದು ಸಖತ್ತಾಗಿದೆ ಅಲ್ಲ, ನನಗಿಷ್ಟ ಆಯಿತು. ಆ್ಯಂಡ್ ನಾನು ಇವತ್ತು ಏನೂ ಗೋಲ್ಡ್ ಹಾಕಿಲ್ಲ, ಇದು ಬಂದಷ್ಟೇ ಹಾಕಿದ್ದೀನಿ. ಯಾಕಂದರೆ ನನಗೆ ಆರ್ಟಿಫಿಷಿಯಲ್ ಕಿವಿದಾಗಿ ಬರಲ್ಲ, ಅದು ಗಾಯ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದು ಬಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನನಗೊಂದು ಪಿಕ್ ಸಿಕ್ಕಿತ್ತು, ಅದನ್ನು ನಾನು ಜ್ಯುವೆಲರಿ ಶಾಪ್ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಹೇಳಿ ಮಾಡಿಸ್ಕೊಂಡಿದ್ದು. ಅದು ಇನ್ನೂ ಸಖತ್ತಾಗಿತ್ತು. ಅವ್ರು ಆ ಥರ ಮಾಡಲಿಲ್ಲ, ಬಟ್ ಸಮ್ವಾಟ್ ಓಕೆ. ಇದನ್ನು ಗೈಸ್ ಇದು ನೀವು ನೋಡಿರ್ತೀರ, ನಾನು ಆಲ್ರೆಡಿ ಒಂದು ಸಾರಿ ಹಾಕಿದ್ದೆ ಈ ಸ್ಯಾರಿನ. ಯಾವಾಗ ಅಂದರೆ ಗಣೇಶ ಹಬ್ಬದಲ್ಲಿ. ಸೊ ಅದನ್ನೇ ಮತ್ತೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಏನಂತೀರ, ಅಷ್ಟೊಂದು ಸ್ಯಾರಿಗಳು ನನ್ನ ಹತ್ರ ಕಲೆಕ್ಷನ್ ಇಲ್ಲ. ನಾನು ಹಾಕಿದ್ದನ್ನು ಹಾಕ್ತಾನೇ ಇರ್ತೀನಿ ತುಂಬ ಸರಿ. ಚೂಡಿ ಹಾಕ್ಕೊಳ್ಳೋಣ ಅಂತ ರೆಡಿ ಆದೆ, ಬಟ್ ಆಮೇಲೆ ಅನ್ನಿಸ್ತು ಬೇಡ, ಯಾಕಂದರೆ ಎಲ್ಲರೂ ಸ್ಯಾರಿ ಉಟ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ನೋಡಿ ಬಳೆ ಹಾಕಿದ್ದೀನಿ. ಇದು ಬಂದೇ ಗೋಲ್ಡ್ ಅಷ್ಟೇ, ಮತ್ತು ಕಿವಿದಷ್ಟೇ ಗೋಲ್ಡ್, ಮತ್ತೇನೋ ನಾನು ಗೋಲ್ಡ್ ಹಾಕಿಲ್ಲ. ಈ ಬಳೆಗೆ ನನಗೆ ಗ್ರೀನ್ ಕಲರ್ ಬಳೆ ಅಂದರೆ ತುಂಬ ಇಷ್ಟ, ಸೊ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ನನ್ನ ಹಳೆ ಸೀರೆ. ಆ್ಯಂಡ್ ಈ ಕೈಗೆ ವಾಚ್ ಹಾಕ್ಬಿಟ್ಟಿದ್ದೀನಿ. ನಾನು ನನ್ನ ಬಟ್ಟೆನೇ ಐರನ್ ಮಾಡ್ಕೊಳ್ಳಲ್ಲ, ಹಾಗೆ ಹಾಕ್ಕೊಂಡಿರ್ತೀನಿ. ನನ್ನ ತಮ್ಮ ನೋಡಿ ಒಂದು ಶರ್ಟ್ ಕೊಟ್ಟಿದ್ದಾನೆ, ಐರನ್ ಮಾಡಿಕೊಡು ಅಂತೇಳಿ. ಸೊ ಪಾಪ ಅಂತ ಮಾಡ್ಕೊಡ್ತಿದ್ದೀನಿ. ಏನಂದರೆ ಅವ್ನು ರೆಡಿ ಆಗಿಬಿದ್ರೆ ಕೇಳ್ತಾನೆ ಯಾವ್ದು ಹಾಕ್ಕೊಳ್ಳಿ ಅಂತೇಳಿ. ಸೊ ಈ ಶರ್ಟ್ ಸಖತ್ತಾಗಿತ್ತು, ಇದೇ ಹಾಕೋತೀನಿ ಅಂತ, ಹಾಗಾಗಿ ಮಾಡಿಕೊಡ್ತಾ ಇದ್ದೆ. ಏನಂದರೆ ಹಿಂದಿನ ದಿನ ನಾವು ಅಟ್ಲೀಸ್ಟ್ 11 ಗಂಟೆಗೆ ಮನೆ ಬಿಡೋಣ ಅಂತ ಅಂದ್ಕೊಂಡ್ರಿ. ಇವತ್ತು 12 ಗಂಟೆ ಆದ್ರೂ ನಾವು ಇನ್ನೂ ಮನೆಯಲ್ಲೇ ಇದ್ದೀವಿ. ತುಂಬ ಹತ್ರದವ್ರ ಫಂಕ್ಷನಿಗೆ ಲೇಟಾಗಿ ಹೋಗೋಕ್ಕೆ ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ಫೈನಲಿ ನಾವು ಮನೆ ಬಿಡಬೇಕಾದ್ರೆ 12:30 ಆಗಿತ್ತು. ಅಂದರೆ 20 ಮಿನಿಟ್ಸ್ ಅಷ್ಟೇ ಜರ್ನಿ ಇದೆ. ಬಟ್ ಗೊತ್ತಿಲ್ಲ ಗೈಸ್ ಎಷ್ಟು ಬೇಗ ಹೋಗಿ ರೀಚ್ ಆಗ್ತೀವಿ ಅಂತ. ಎಷ್ಟು ರೂಪಾಯಿ ಅದಕ್ಕೆ? ಆಯ್ತು, ಬ್ರ್ಯಾಂಡ್ ತೋರಿಸು. ಬ್ರ್ಯಾಂಡ್ ತೋರಿಸು, ವಿಡಿಯೋ, ಫೋಟೋ ಅಲ್ಲ. ನಮ್ಮನೇಲಿ ಅಂದರೆ ನಾವು ಹೆಂಗೆ ಬೇಕೋ ಹಂಗೆ ಹೋಗೋಕ್ಕಾಗಲ್ಲ. ನಮಗೆ ಅಕ್ಕ ಪಾಪು ಇದ್ದಾಳಲ್ವ, ಸೊ ಅವಳದು ಎಲ್ಲ ನೋಡಿಕೊಂಡು ಅವ್ರಿಗೂ ಎಲ್ಲ ಊಟಕ್ಕೆಲ್ಲ ಮಾಡಿ ಹೊರಡೋದಕ್ಕೆ ಲೇಟ್ ಆಗಿಬಿಡ್ತು. ಸೊ ಏನಂತ ಅಂದರೆ ನಾವು ಅಂದ್ಕೊಂಡಿದ್ದು 1 ಗಂಟೆಗೆ ಅಲ್ಲಿರಬೇಕು ಅಂತೇಳಿ. ಆಲ್ರೆಡಿ 12:30 ಆಗೋಗ್ಬಿಟ್ಟಿದೆ. ಸೊ ನೋಡೋಣ ಗೈಸ್. ಬಟ್ ಆಮೇಲೆ ಗೊತ್ತಾಯ್ತು ನಾವು ಹೋಗಾದ್ಮೇಲೆ ನಾವೇ ಬೇಗ ಹೋಗಿದ್ದೀವಿ ಅಂತ ಹೇಳಿ ಅಂತ. ಬಿಕಾಸ್ ಅವ್ರು ಹೋಗಿ ಸೆಟಲ್ ಆಗೋಕ್ಕೆ ತುಂಬ ಟೈಮ್ ಆಗಿಬಿಡ್ತಂತೆ. ಅವ್ರು ಸ್ಟಾರ್ಟ್ ಮಾಡಿದ್ದೆ 11 AM ಹಾಗೆ. ಅಂದರೆ ಊಟಕ್ಕೆ ಹಾಕಿದ್ದು 3:30 ಆಗೋಗಿತ್ತು. ಸೊ ಬೆಟರ್ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ ಅಂತ ಆಮೇಲೆ ಅನ್ನಿಸ್ತು. ಅಂದರೆ ಅವ್ರ ಪಾಪ ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ರು. ಇದೇನಂದರೆ ಒಂದು ಪಿಕ್ನಿಕ್ ಸ್ಪಾಟ್ ಥರ ಇದೆ ಅಲ್ವಾ, ಅಲ್ಲೇ ಕೆರೆ ಇದೆ, ಆ ದೊಡ್ಡ ಕಾಡು ಮಧ್ಯ. ಅಂದರೆ ಬರೀ ನಮ್ಮ ಫ್ಯಾಮಿಲಿ ನಾವುಗಳು ಮಾತ್ರ ಇದ್ದಿದ್ದು ಅವತ್ತು. ಗೈಸ್ ಏನಂದರೆ ಇಲ್ಲಿ ಕೆರೆ ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಏನು ಫಂಕ್ಷನ್ ಅಂತಂದರೆ ಇಲ್ಲೇ ಕುರಿ ಕಡ್ದು ಇಲ್ಲೇ ಊಟ ಮಾಡೋದು. ನಾವು ಇವಾಗ ರೀಚ್ ಆಗಿದ್ದೀವಿ. ಏನು ಫಂಕ್ಷನ್ ಅಂದರೆ ಅಕ್ಕ ಮನೆದು ಪೂಜೆ ಇತ್ತು, ಹಾಗೆ ಅಲ್ಲೇ ಕುರಿ ಕಡ್ದು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಸೊ ನೀವು ನೋಡ್ಬೋದು, ನಾವು ಹೋಗಿದ ತಕ್ಷಣ ಅಂದರೆ ಹೋದಾಗಲೂ ಅವ್ರು ಅಡುಗೆಗೆ ರೆಡಿ ಮಾಡ್ತಾ ಇದ್ರು, ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಸೊ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಎಷ್ಟು ಸುಖ ಮಾತಾಡ್ತಿದ್ದೀರಾ? ಕಾರ್ ಕೆರೆಗೆ ಹೋಗ್ತಿದ್ಯಾ? ಓಕೆ ಓಕೆ. ಸ್ವಿಮ್ಮಿಂಗ್ ಬರುತ್ತಾ ನಿಮ್ಗೆಲ್ರಿಗೂ? ಯಾರಿಗೂ ಬರಲ್ಲ, ಸುಳ್ಳೆ. ಸ್ವಿಮ್ಮಿಂಗ್ ಕ್ಲಾಸ್ ಹೋಗಿಯಾ? ಬರುತ್ತಾ? ಗೈಸ್ ನನ್ನ ತಮ್ಮ ನೋಡಿ ಇಲ್ಲೂ ರೀಲ್ಸ್ ಮಾಡ್ತಾ ಇದ್ದಾನೆ.
ಹೆಂಗಿರ್ಬೋದು ಅವನ. ಈ ಕೆರೆ ನೋಡಿ ಎಷ್ಟು ಸಖತ್ತಾಗಿದೆ, ತುಂಬ ದೊಡ್ಡ ಕೆರೆ. ಎಲ್ಲಿ ತನಕ ನೀರು ಬರುತ್ತೆ ಅಂದರೆ ನಾನೊಬ್ಳು ಸ್ಟಾರ್ಟಿಂಗ್ ನೋಡಿ ಫ್ರೆಂಡ್ಸ್, ಫೋಟೋಗ್ರಾಫರ್ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋರು. ನಾವು ಬಂದ್ವಿ, ಇವ್ನು ನೋಡಿ ವಿಡಿಯೋ ಮಾಡೋಣ ಬಾ ಅಂತ ಹಿಂಸೆ ಕೊಡ್ತಾ ಇದ್ದಾನೆ. ಇಲ್ಲೇನೋ ಬಂದ್ವಿ, ಬಟ್ ಇನ್ನೂ ಊಟಕ್ಕಾಗಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 2 ಗಂಟೆ ಆಗೋಗಿದೆ, ಬಟ್ ಅವ್ರು ಇನ್ನೂ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಪಾಪ ಬೆಳಗ್ಗೆನೇ ಬೇಗ ಬಂದ್ರೂ ಸ್ವಲ್ಪ ಲೇಟ್ ಆಗಿದೆ. ತಗೋ ನಿನ್ನ ಫೋನ್. ಎಲ್ಲೇ ಹೋಗ್ತೀಯ? ನಡ್ಕೊಂಡೆ ಹೋಗೋಣ ಬಾ. ಸೊ ನೋಡ್ಬೋದು ನೀವು, ತುಂಬ ಜನ ಬಂದಿದ್ದಾರೆ, ಬಟ್ ಪಾಪ ಊಟಕ್ಕೆ ಇನ್ನೂ ಮಾಡ್ತಾ ಇದ್ದಾರೆ. ಅಡುಗೆಯವರೆಲ್ಲ ಬಂದಿದ್ದಾರೆ, ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮಟನ್ ಏನಂದ್ರೆ ಮಟನ್ ಗೀ ರೈಸ್ ಮತ್ತು ಮಟನ್ ಗ್ರೇವಿ. ಗೈಸ್ ಇವಾಗ ಹಣ್ಕ ಮಾಡ್ಸಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆಯಲ್ಲ ನೀರು. ಏನು ಕಾಣಿಸ್ಬೇಕಿತ್ತು ನಿಂಗೆ? ಅಲ್ಲಿ ಕಟ್ಟೆ ಇತ್ತದು, ಚೂರು ಕಾಣಿಸಲ್ಲ. ಓ ಅಲ್ಲೈತಲ್ಲ. ಈ ವರ್ಷ ಜಾಸ್ತಿ ನೀರಿದೆ ಅಲ್ಲ. ಹೌದು ಗೈಸ್, ಇದು ದೇವಿ ಯಾವುದು ಗೊತ್ತಾ? ಕೆರಿಯಮ್ಮ ದೇವಿ ಅಂತ ಕರೀತಾರೆ. ಈ ಕೆರೆಯಲ್ಲಿರೋ ದೇವಿನ ಅದನ್ನ ಏನಂದ್ರೆ ಪ್ರತಿ ಶಿವರಾತ್ರಿಗೆ ಇಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ, ಮತ್ತೆ ತುಂಬಾ ದೊಡ್ಡ ಪೂಜೆ ಆಗುತ್ತೆ. ತುಂಬಾ ಜನ ಹರಕೆ ಮಾಡ್ಕೊಂಡ್ರು ಇಲ್ಲಿ ಬಂದು ಕುರಿನ ಒಪ್ಸಿ, ಕೆಲವೊಬ್ರು ಅಲ್ಲೇ ಕುರಿನ ಕಡ್ದು ಊಟ ಮಾಡ್ಕೊಂಡು ಹೋಗ್ತಾರೆ, ಇನ್ನ ಕೆಲವರು ಮನೆಗೆ ತಗೊಂಡೋಗಿ ಊಟ ಮಾಡ್ತಾರೆ. ಸೊ ಅವ್ರವ್ರ ಕನ್ವೀನಿಯನ್ಸ್. ನಮ್ದು ಅಡ್ಗೆ ಎಲ್ಲ ಆಯ್ತು. ಅದಾದ್ಮೇಲೆ ಒಂದ್ಸರಿ ಚಿಕ್ಕದಾಗೆ ನಾವೇ ಪೂಜೆ ಮಾಡೋಣ ಅಂತ ಹೇಳಿ ಹೋದ್ವಿ. ಅಂದ್ರೆ ಹಣ್ಕಾಯಿ ಅಕ್ಷತೆ ಎಲ್ಲ ಹಾಕಿ ಕೆರೆಗೆ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಬಿಕಾಸ್ ಊಟಕ್ಕೆಲ್ಲ ರೆಡಿ ಆಗಿತ್ತು. ಊಟಕ್ಕೂ ಮುಂಚೆ ಎಡೆ ಇಡ್ಬೇಕಲ್ವಾ, ಹಾಗಾಗಿ ಎಡೆ ಇಟ್ಬಿಟ್ಟು ನಾವ್ ಈ ಕಡೆ ಬಂದ್ವಿ. ಊಟಕ್ಕೆ ಆಲ್ಮೋಸ್ಟ್ ರೆಡಿ ಆಗಿತ್ತು. ಅಂದ್ರೆ ಏನೇನ್ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಒಂದ್ಸರಿ. ಚಿಕನ್, ಮಟನ್ ಗ್ರೇವಿ, ಮಟನ್, ಆಮೇಲೆ ಗೀ ರೈಸ್ ಮಾಡಿದ್ರು. ನನ್ನ ತಮ್ಮ ನೋಡಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ತಮ್ಮ ಅಪರೂಪ ಕೆಲಸ ಮಾಡ್ತಾ ಇದ್ದಾನೆ. ಇದು ನೋಡಿ ನ್ಯಾಚುರಲ್ ಸೌಟ್ನ ಅವರೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನಿದು ತೆಂಗಿನ ಮರದ್ದು ಅನ್ಸುತ್ತೆ. ಸೊ ಮಟನ್ ಬೇಯ್ತಾ ಇತ್ತು, ಅವಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಅಂದ್ರೆ ಯೂಟ್ಯೂಬ್ ಆಂಗಲ್ ಬೇರೆ, ಸೊ ನಿಮ್ಗೆ ಹಂಗಾಗಿ ಚಿಕ್ಕ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ. ಗೈಸ್ ಊಟಕ್ಕೆ ರೆಡಿ ಆಯ್ತು. ಇವಾಗ ಟೈಮ್ ಬಂದು 3 ಗಂಟೆ. ಕುತ್ಕೊಳ್ರಿ. ಅಲ್ಲೇ ಊಟ ಮಾಡೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಟೇಬಲ್ ಮತ್ತೆ ಚೇರ್ ತರಿಸಿದ್ರು. ಟೇಬಲ್ ಚೇರ್ ಮೇಲೆ ಕುತ್ಕೊಳ್ಳೋರು ಸ್ವಲ್ಪ ಜನ ಕುತ್ಕೊಂಡಿದ್ವಿ, ಕೆಳಗಡೆ ಕುತ್ಕೊಳ್ಳೋರು ಸ್ವಲ್ಪ ಕುತ್ಕೊಂಡಿದ್ವಿ. ಬಿಸಿ ಬಿಸಿ ಶಕೆ ಬೇರೆ, ಮಟನ್ ಊಟ ಒಳ್ಳೆ ಮಜಾ ಇತ್ತು. ಎಂತ ಮಾತಾಡ್ತಿದ್ಯಾ ಅಷ್ಟು ಸೀಕ್ರೆಟ್ ಆಗಿ? ಗೈಸ್ ಒಂದ್ ಕಡೆ ಬೆವ್ರು ಇಳಿತಾ ಇತ್ತು, ಇನ್ನೊಂದ್ ಕಡೆ ಮಟನ್ ಊಟ ಒಳ್ಳೆ ಮಜಾ ಇತ್ತು. ನನ್ನ ತಮ್ಮ ಪಾಪ ಸುಮಾರು ಪಂಕ್ತಿ ಬಡಿಸ್ತಾ ಅದಾದ್ಮೇಲೆ ಅವನು ಊಟಕ್ಕೆ ಕೂತಿದ್ದ. ಸೊ ಅವನ್ನ ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಊಟ ಆದ್ಮೇಲೆ ಒಳ್ಳೆ ಎಲೆಡ್ಕೆ ಹಾಕೊಂಡು ನಾನು ಆ ಕಡೆ ಬಂದೆ. ಇವಾಗ ಮಾತಾಡ್ ನೋಡೋಣ. ಇವಾಗ ಸುಮ್ಮನೆ ವಿಡಿಯೋ ಅಂದಿದ ತಕ್ಷಣ ನನ್ನ ತಮ್ಮ ಬಡಿಸ್ತಾ ಇದ್ದಾನೆ ನೋಡಿ. ಫಸ್ಟ್ ಊಟ ಮಾಡ್ಕೊಂಬಿಟ್ಟ, ಇವಾಗ ಬಡಿಸ್ತಾ ಇದ್ದಾನೆ. ತುಂಬ ಜನ ಆಗಿದ್ದಾರೆ. ಇವಾಗ 3:15 ಟೈಮ್. ಊಟ ಮಾಡೋದು ಒಂದ್ ಕಡೆ ಅಂದ್ರೆ ಪಾರ್ಸಲ್ ಕೊಡೋದು ಇನ್ನೊಂದ್ ಕಡೆ. ಅಂದ್ರೆ ಮನೇಲಿದ್ದವ್ರಿಗೋಸ್ಕರ ಅದು. ಗೈಸ್ ಉಂಡು ಕೊಂಡು ಹೋದ ಅನ್ನೋ ಥರ ಇವಾಗ ಮನೆಗೆ ಹೊರಟಿದ್ದೀವಿ. ಸೊ ಎಲ್ಲರೂ ಪ್ಯಾಕಪ್ ಮಾಡ್ಕೊತಿದ್ದಾರೆ. ಎಲ್ಲ ಪಾರ್ಸಲ್ ತಗೊಂಡು ಬಾಳೆ ಎಲೆನೂ ತಗೊಂಡು ಮನೆಗೆ ಹೊರಟಿದ್ದೀವಿ ಇವಾಗ. ಸೊ ಅಣ್ಣ ಪಾರ್ಸಲ್ ಜೋರ ಅಲ್ಲ, ಪಾರ್ಸಲ್ ಎಂತ ಕಷ್ಟ ತಗೊಂಡು ಹೋಗ್ಯಾ? ನೀವು ಊಟ ಮಾಡಿದೆ ತಾನೆ, ಮತ್ತೆಂತ ತಗೊಂಡು ಹೊಂಟ್ಯಾ? ಅಲ್ಲ ದೊಡ್ಡಮ್ಮ ಉಂಡು ಹೋದ ಕೊಂಡು ಹೋದ
ನನ್ನ ಕೈಲಿ ಪಾರ್ಸಲ್ ಇಲ್ಲಪ್ಪ, ನನ್ನ ಹತ್ರ ಇದು ಮಾತ್ರ ಐತೆ. ಗೈಸ್ ಊಟ ಮುಗೀತು. ಊಟ ಮುಗಿಸಿ ಎಲ್ಲರ ಜೊತೆ ಸ್ವಲ್ಪ ಫನ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು, ಹಾಗೆ ನಮ್ಮತ್ತೆ ಮೊಮ್ಮಗಳದು ನಾಮಕರಣ ಫಂಕ್ಷನ್ ಇತ್ತು. ಫಂಕ್ಷನ್ ಆಲ್ರೆಡಿ ಮುಗಿದ್ಬಿಟ್ಟಿತ್ತು. ಬಿಕಾಸ್ ಇಲ್ಲಿ ಊಟ ಹಾಕದೆ 3:30 ಆಗೋಗಿತ್ತು. ಸೊ ಅಲ್ಲಿಗೆ ಹೋಗ್ತಾ ಆಲ್ಮೋಸ್ಟ್ 4:30 ಆಗೋಯ್ತು. ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಂತ ಅಂದರೆ ಇದೊಂದು ಪುಟಾಣಿ ಫಂಕ್ಷನ್ ಅನ್ನೋಕ್ಕಿಂತ ದೊಡ್ಡ ಫಂಕ್ಷನ್ನೇ ಆಯಿತು. ತುಂಬ ಜನ ಬಂದಿದ್ರು. ಮತ್ತು ಸೆಪ್ರೇಟಾಗಿ ಅವರೇ ಸೆಪ್ರೇಟಾಗಿ ಮಾಡಿದ್ರಿಂದ ಒಂದು ಒಳ್ಳೆ ಪ್ರೈವಸಿ ಇತ್ತು. ಚೆನ್ನಾಗಿ ಪೂಜೆ ಆಯಿತು, ಒಳ್ಳೆ ಊಟ ಆಯಿತು, ಅವ್ರ ಹರಕೆ ಕೂಡ ತೀರೋಯ್ತು. ಸೊ ಈ ಥರ ಫ್ಯಾಮಿಲಿ ಗ್ಯಾದರಿಂಗ್ಸ್ ಚೆನ್ನಾಗಿರುತ್ತೆ ಅಲ್ವಾ. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ತುಂಬ ಫಂಕ್ಷನ್ಗಳನ್ನ ಮಿಸ್ ಮಾಡ್ಕೋತೀನಿ. ಬಟ್ ಅವಾಗ ತುಂಬ ಬರಬೇಕು ಅನ್ಸಿದ್ರೆ ಬಂದ್ಬಿಡ್ತೀನಿ. ಇವ್ರದ್ದು ಇನ್ನೊಂದು ಫಂಕ್ಷನ್ ನಾನು ಮಿಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ಮಾತ್ರ ನಾನು ಅಟೆಂಡ್ ಆದೆ. ಚೆನ್ನಾಗಿತ್ತು ಎಲ್ಲರೂ ಸೇರಿದ್ದು. ಎಲ್ಲರೂ ಸೇರೋದೇನೆಂದರೆ ಮದುವೆ ಫಂಕ್ಷನ್ಗಳಾದರೆ ಮಾತ್ರನೇ, ಇಲ್ಲಾಂದರೆ ಬರೀ ಫೋನಲ್ಲಿ ಮಾತಾಡೋದಷ್ಟೇ. ಸೊ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್.